ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಕೀಲುಗಳಲ್ಲಿ ವಿಪರೀತವಾದ ನೋವು, ಮೂಳೆಗಳು ಸವಿಯೋದು, ಸ್ನಾಯುಗಳು ಕ್ಷೀಣಗೊಳ್ಳೋದು ಇವೆಲ್ಲವೂ ಕೂಡ ಸಂಧಿವಾತದ ಪ್ರಮುಖ ಲಕ್ಷಣಗಳು. ಹಾಗಾದ್ರೆ ಸಂಧಿವಾತ ಅಂದ್ರೆ ಆರ್ಥ್ರೈಟಿಸ್ ಹೀಗಂದ್ರೆ ಏನು, ಯಾವ ರೀತಿಯ ಚಿಕಿತ್ಸೆ ಇದೆ, ಇದಕ್ಕೆ ಯಾವ ವಯಸ್ಸಿನವರಿಗೆ ಯಾರಿಗೆ ಹೆಚ್ಚಾಗಿ ಈ ಸಂಧಿವಾತ ಅನ್ನುವಂಥದ್ದು ಕಾಡೋದು, ಇದೆಲ್ಲದರ ಬಗ್ಗೆ ತಿಳ್ಕೋಣ. ಇದೆ ಇವತ್ತಿನ ಸುಹಾಸಿನಿ ವಿಶೇಷ ವಾತ ಸಂಗತಿ. ಸಂಧಿವಾತದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶೋಯಬ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಮೊದಲಿಗೆ ಆರ್ಥ್ರೈಟಿಸ್ ಸಂಧಿವಾತ ಅನ್ನೋದು ಅಂದ್ರೆ ಪ್ರಮುಖ ಲಕ್ಷಣ ಅಂದ್ರೆ ನೋವು ಅಂತ ಹೇಳ್ತಾರೆ. ಸೊ ಏನಿದು ಅಂತ? ಆರ್ಥ್ರೈಟಿಸ್ ಅಂದ್ರೆ ಜಾಯಿಂಟ್ ಅಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ, ಇದು ಸೌದು ಹೋಗೋದು. ಇದನ್ನ ಜಾಯಿಂಟ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇದರಿಂದ ಜಾಯಿಂಟ್ ಅಲ್ಲಿ ನೋವು, ಬಿಗಿತ ಅಂದ್ರೆ ಸ್ಟಿಫ್ನೆಸ್ಸು, ಊತ ಅಥವಾ ಸ್ವೆಲ್ಲಿಂಗು, ಆ್ಯಂಡ್ ಫೈನಲಿ ಜಾಯಿಂಟ್ ಫಂಕ್ಷನ್ ಕಮ್ಮಿ ಆಗುತ್ತೆ. ಸೊ ಇವೆಲ್ಲ ಆರ್ಥ್ರೈಟಿಸ್ ಅಲ್ಲಿ ಕಂಡುಬರುತ್ತೆ. ಸೊ ಆರ್ಥ್ರೈಟಿಸ್ ಅಲ್ಲಿ ಎಷ್ಟು ವಿಧಗಳಿದೆ ಅಂತ ಇದೆ? ಆರ್ಥ್ರೈಟಿಸ್ ಬೇರೆ ಬೇರೆ ಕಾರಣಗಳಿಂದ ಆಗಬಹುದು. ಆರ್ಥ್ರೈಟಿಸ್ ಮೋಸ್ಟ್ ಕಾಮನ್ ಕಾಸ್ ಬಂದ್ಬಿಟ್ಟು ವಯಸ್ಸಾಗ್ತಾ ಆಗ್ತಾ ಕಾರ್ಟಿಲೇಜ್ ಸವಿಯೋದು. ಇದನ್ನು ನಾವು ಅಸ್ಥಿ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ಅಲ್ಲದೆ ಇಂಜುರಿ ನಂತರ ಆರ್ಥ್ರೈಟಿಸ್ ಆಗಬಹುದು, ಇನ್ಫೆಕ್ಷನ್ ಆದ ನಂತರ ಆರ್ಥ್ರೈಟಿಸ್ ಆಗಬಹುದು, ರುಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಆರ್ಥ್ರೈಟಿಸ್ ಆಗಬಹುದು. ಇವೆಲ್ಲ ಬೇರೆ ಬೇರೆ ಕಾರಣಗಳಿಂದ ಆರ್ಥ್ರೈಟಿಸ್ ಆಗಬಹುದು. ಸೊ ಸಾಮಾನ್ಯವಾಗಿ ದೇಹದ ಯಾವೆಲ್ಲ ಭಾಗಗಳಿಗೆ ಹೆಚ್ಚಾಗಿ ಸಂಧಿವಾತ ಅನ್ನೋದು ಕಾಣಿಸ್ಕೊಳ್ಳೋದು? ದೇಹದ ಲೋಡ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಆಸ್ಟಿಯೋ ಆರ್ಥ್ರೈಟಿಸ್ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಲೋಡ್ ಜಾಸ್ತಿ ಬಿದ್ದಾಗ ಕಾರ್ಟಿಲೇಜ್ ಸವಿಯುತ್ತೆ. ಇದರಿಂದ ಅಸ್ಥಿ ಸಂಧಿವಾತ ಲೋಡ್ ಬೇರಿಂಗ್ ಜಾಯಿಂಟ್ಸ್ ಅಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ದೇಹದಲ್ಲಿ ನೀಸ್ ಅಂದರೆ ಮಂಡಿ, ಅದಾದ ನಂತರ ಹಿಪ್ಸು, ಬೆರಳು ಮತ್ತು ಫೈನಲಿ ಸ್ಪೈನಲ್ಲಿ ಕಾಮನ್ ಆಗಿ ಅಸ್ಥಿ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ. ಸೊ ಈ ಅಸ್ಥಿ ಸಂಧಿವಾತ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀರಿ? ಅಂದರೆ ಪುರುಷರಲ್ಲ, ಸ್ತ್ರೀಯರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತಾ? ಯಾವ ಒಂದು ಏಜ್ ಗ್ರೂಪ್ ಇದು ಟಾರ್ಗೆಟ್ ಆಗಿರುತ್ತೆ? ಸಾಮಾನ್ಯವಾಗಿ 45ರಿಂದ 50 ವರ್ಷದ ಮೇಲೆ ಅಸ್ಥಿ ಸಂಧಿವಾತ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಮಹಿಳೆಯರು ಮತ್ತು ಪುರುಷರಿಗೆ ಸಂಬಂಧಪಟ್ಟಂಗೆ ಯಾವುದೇ ವ್ಯತ್ಯಾಸ ಇಲ್ಲ. ಈಕ್ವಲ್ ಆಗಿ ಮಹಿಳೆಯರಲ್ಲೂ ಮತ್ತು ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವ್ಯತ್ಯಾಸ ಏನಂದರೆ, ಮಹಿಳೆಯಲ್ಲಿ ಜಾಸ್ತಿ ಜಾಯಿಂಟ್ಸ್ ಅಂದರೆ ಪಾಲಿಆರ್ಟಿಕ್ಯುಲರ್ ಅಂತ ಹೇಳ್ತೀವಿ, ಒಂದಕ್ಕಿಂತ ಹೆಚ್ಚು ಜಾಯಿಂಟ್ಸಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಪುರುಷರಲ್ಲಿ 1 ಅಥವಾ 2 ಜಾಯಿಂಟ್ಸಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಇದಕ್ಕೊಂದು ರೀಸನ್ನು ಮಹಿಳೆಯರಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಒಂದು ಪ್ರಾಬ್ಲಮ್ ಇರುತ್ತೆ. ಇದರಿಂದ ಜಾಸ್ತಿ ಜಾಯಿಂಟ್ಸಲ್ಲಿ ಅಸ್ಥಿ ಸಂಧಿವಾತ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಎಲ್ರಿಗೂ ಕೂಡ ಒಂದು ನಿರ್ದಿಷ್ಟ ವಯಸ್ಸಾದ್ಮೇಲೆ ಸಂಧಿವಾತ ಒಂದು ಕಟ್ಟಿಟ್ಟ ಬುತ್ತಿನ ಅನ್ನೋದು ಎಲ್ಲರೂ ಕೂಡ ಅನುಭವಿಸಲೇಬೇಕಾ? ಹೇಳೋದು ಕಷ್ಟ. ಇವಾಗ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 20ರಿಂದ 40% ಜನರಲ್ಲಿ ಅಸ್ಥಿ ಸಂಧಿವಾತ ಕಾಣಿಸ್ಕೊಳ್ಳುತ್ತೆ. ಲೇಟೆಸ್ಟ್ ಸ್ಟಡೀಸ್ ಪ್ರಕಾರ ಮುಂಚೆ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಡಿಸೀಸ್ ಇತ್ತು, ಆನಂತರ ಹಾರ್ಟ್ ಡಿಸೀಸಸ್ ಆದವು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆದವು. ಇವಾಗ ಲೇಟೆಸ್ಟ್ ಲಿಟ್ರೇಚರ್ ಪ್ರಕಾರ ಆಸ್ಟಿಯೋ ಆರ್ಥ್ರೈಟಿಸ್ ಮೋಸ್ಟ್ ಕಾಮನ್ ಡಿಸೀಸ್ ಆಗಿದೆ. ಎಲ್ಲರಿಗೂ ಬರುತ್ತೆ ಅಂತ ಹೇಳೋದು ಕಷ್ಟ, ಬಟ್ 20 to 40% ಜನರಲ್ಲಿ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ ಈಗೀಗ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೇಳುತ್ತಂದ್ರೆ ಯಾವ ರೀತಿ ಲಕ್ಷಣಗಳಿರುತ್ತೆ, ಏನು ಸಿಂಪ್ಟಮ್ಸ್? ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಪೇನ್. ಸೊ ಪೇನ್ ಕಾಣಿಸ್ಕೊಳ್ಳುತ್ತೆ ಫಸ್ಟ್ ಆಗಿ. ಆನಂತರ ಕಾಲಲ್ಲಿ ಸ್ಟಿಫ್ನೆಸ್ ಬರುತ್ತೆ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಂತ ಹೇಳ್ತೀವಿ, ಅಂದರೆ ನಿಂತ್ಕೊಳ್ಳೋದು, ಓಡಾಡೋದು ಇವೆಲ್ಲ ಕಷ್ಟ ಆಗುತ್ತೆ. ಸ್ಟೆಪ್ಸ್ ಹತ್ತೋದು, ಕೆಳಗಡೆ ಇಳಿಯೋದು ಇದರಲ್ಲೂ ಕಷ್ಟ ಆಗುತ್ತೆ. ಕೆಳಗಡೆ ಕೂರೋದು, ಚಕ್ಕಮಕ್ಕ ಹಾಕಿ ಕೂತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಇವೆಲ್ಲ ಕಷ್ಟ ಆಗುತ್ತೆ. ಬರ್ತಾ ಬರ್ತಾ ಜಾಯಿಂಟ್ ಸ್ಟಿಫ್ ಆಗುತ್ತೆ, ಡಿಫಾರ್ಮ್ ಆಗುತ್ತೆ, ಬೆಂಡ್ ಆಗುತ್ತೆ ಜಾಯಿಂಟು. ಇವೆಲ್ಲ ಸಿಂಪ್ಟಮ್ಸ್ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಏನು ಕಾರಣ ಅಂತ ಹೇಳ್ತೀರಿ ಈ ಆರ್ಥ್ರೈಟಿಸ್ ಬರೋದಕ್ಕೆ? ಅಂದ್ರೆ ಒಬೆಸಿಟಿ ಎಲ್ಲಕ್ಕಿಂತಲೂ ಹೆಚ್ಚು ಇದಕ್ಕೆ ಪೂರಕವಾಗಿರುತ್ತೆ? ಎಕ್ಸಾಕ್ಟ್ ಕಾಸ್, ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಇದನ್ನ ನಾವು ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಪ್ರೈಮರಿ ಅಂದ್ರೆ ಯಾವುದು ಕಾರಣ ಗೊತ್ತಾಗಿಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೆಲವೊಂದಿದೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ನೀವು ಹೇಳ್ದಂಗೆ ವೇಟ್ ಜಾಸ್ತಿ ಇರೋದು. ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್ ಬಂದ್ಬಿಟ್ಟು ಫ್ಯಾಮಿಲಿ ಹಿಸ್ಟ್ರಿ, ಪರಿವಾರ ಇತಿಹಾಸ. ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೆ ಇದರದ್ದು ರೀಸನ್ನು ಜೆನೆಟಿಕ್ ಡಿಫೆಕ್ಟ್ ಅಂತ ಗೊತ್ತಾಗಿದೆ. ಕೊಲಾಜನ್ ಅಂತ ಒಂದು ಪದಾರ್ಥ ಇರುತ್ತೆ ಕಾರ್ಟಿಲೇಜ್ ಅಲ್ಲಿ, ಇದು ಡಿಫೆಕ್ಟ್ ಆಗಿದ್ರೆ ಆರ್ಥ್ರೈಟಿಸ್ ಬರ್ಬೋದು. ಇಂಜುರಿ ನಂತರ ಆರ್ಥ್ರೈಟಿಸ್ ಆಗಬಹುದು. ಕೆಲವೊಂದು ಆಕ್ಯುಪೇಷನ್ಸ್ ಇದೆ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು, ಚಕ್ಕಮಕ್ಕ ಹಾಕಿ ಕೂತ್ಕೊಳ್ಳೋದು. ಒಂದೇ ತರ ಯಾವ ರೀತಿ ಯಾವ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋದು ಅಥವಾ ಒಂದೇ ತರ ನಿಂತ್ಕೊಳ್ಳೋದು, ಈ ತರ ಒಂದು ಪ್ರೊಫೆಷನ್ ಪ್ರೊಫೆಷನಲ್ಲೂ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಇಂಜುರೀಸ್ ಆದ ನಂತರ ಅದನ್ನ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಮುಂದೆ ಹೋಗಿ ಲೈಫಲ್ಲಿ ಆರ್ಥ್ರೈಟಿಸ್ ಡೆವಲಪ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ.
ಸೊ ಈ ಆರ್ಥರೈಟಿಸ್ ಅನ್ನ ಡಯಾಗ್ನೋಸ್ ಹೇಗೆ ಮಾಡ್ತೀರಾ? ಅಂದ್ರೆ ಎಕ್ಸ್ರೇಸ್ ಮಾಡಿದ ನಂತರನೇ ಗೊತ್ತಾಗುತ್ತಾ ಅಥವಾ ಅವರು ಹೇಳುವಂತ ಒಂದು ಲಕ್ಷಣಗಳಿರುತ್ತೆ, ಆ ಸ್ವೆಲ್ಲಿಂಗ್ ಆಗೋದು ಹೇಳಿದ್ರೆ? ಡಯಾಗ್ನೋಸಿಸ್ ಎರಡು ತರದ್ ಮಾಡ್ಬೋದು. ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಕ್ಲಿನಿಕಲ್ ಅಂದ್ರೆ ಪೇಷಂಟ್ ನೋಡ್ಬಿಟ್ಟು ಡಯಾಗ್ನೋಸ್ ಮಾಡೋದು. ಸಾಮಾನ್ಯವಾಗಿ 50 ವರ್ಷದ ನಂತರ ಯಾವುದೇ ಪೇಷಂಟ್ ಮಂಡಿ ನೋವು ಅಂತ ಕಂಪ್ಲೇಂಟ್ ಮಾಡಿದಾಗ ಮೋಸ್ಟ್ ಕಾಮನ್ ಕಾಸ್ ಬಂದ್ಬಿಟ್ಟು ಆಸ್ಟಿಯೋಆರ್ಥರೈಟಿಸ್ ಆಗಿರುತ್ತೆ. ಅದಾದ ನಂತರ ಅವ್ರದ್ದು ಕಂಪ್ಲೇಂಟ್ಸ್ ಪೇನ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ಇವೆಲ್ಲ ಆರ್ಥರೈಟಿಸ್ಗೆ ಪಾಯಿಂಟ್ ಮಾಡುತ್ತೆ. ಆರ್ಥರೈಟಿಸ್ನ ಡಯಾಗ್ನೋಸ್ ಮಾಡೋದು ತುಂಬ ಸುಲಭ. ಒಂದು ಸಿಂಪಲ್ ಎಕ್ಸ್ರೇ ಮಾಡಿದರೆ ಅದರಲ್ಲಿ ಕ್ಲಿಯರ್ ಆಗಿ ಆಸ್ಟಿಯೋಆರ್ಥರೈಟಿಸ್ ಇದೆ ಅಂತ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಆರ್ಥರೈಟಿಸ್ ನಾರ್ಮಲ್ ಎಕ್ಸ್ರೇಲಿ ಮೂಳೆಗಳ ಮಧ್ಯ ಗ್ಯಾಪ್ ಇರುತ್ತೆ. ಆ ಗ್ಯಾಪು ಜಾಯಿಂಟ್ ಸ್ಪೇಸ್ ಅಂತ ಹೇಳ್ತೀವಿ. ಆರ್ಥರೈಟಿಸಲ್ಲಿ ಈ ಜಾಯಿಂಟ್ ಸ್ಪೇಸ್ ಕಮ್ಮಿ ಆಗಿಬಿಟ್ಟು ಮೂಳೆ ಒಂದಕ್ಕೊಂದು ಉಜ್ಜುತ್ತೆ, ಆಮೇಲೆ ಮೂಳೆ ಬೆಂಡ್ ಆಗುತ್ತೆ, ಮೂಳೆಗಳ ಶೇಪ್ ಚೇಂಜ್ ಆಗುತ್ತೆ, ಲಾಸ್ಟ್ ಸ್ಟೇಜಲ್ಲಿ ಮೂಳೆ ಜಾಯಿಂಟಿಂದ ಹೊರಗಡೆನೂ ಬರುತ್ತೆ. ಇವೆಲ್ಲ ಕಾಣಿಸ್ಕೊಳ್ಳುತ್ತೆ ಎಕ್ಸ್ರೇಲಿ. ಸೊ ಈ ಒಂದು ಸಂಧಿವಾತ ಹೆರಿಡಿಟರಿ ಆಗಿ ಕೂಡ ಬರಬಹುದು ಅಂತ? ಹೌದು, ಒಂದು ಜೆನೆಟಿಕ್ ಕಾಂಪೊನೆಂಟು ಇದೆ, ಬಟ್ ಎಲ್ಲದರಲ್ಲೂ ಬರುತ್ತೆ ಅಂತ ಹೇಳೋದು ಕಷ್ಟ. 20 to 40% ಜನರಲ್ಲಿ ಜೆನೆಟಿಕ್ ಕಾಂಪೊನೆಂಟ್ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಏನಾದರೂ ಈ ರೀತಿ ಸಂಧಿವಾತ ಬರದೇ ಇರೋದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬಹುದಾ? ಎಕ್ಸಾಕ್ಟ್ ಕಾಸ್ ಗೊತ್ತಾಗದೇ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡೋದು ಕಷ್ಟ ಆಗಿದೆ. ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ತಿಳಿದಿದೆ, ಸೊ ಅದನ್ನ ಅವಾಯ್ಡ್ ಮಾಡೋದು. ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿದ್ರೆ ಮಂಡಿ ಮೇಲೆ ಭಾರ ಕಮ್ಮಿ ಬೀಳುತ್ತೆ, ಜಾಯಿಂಟ್ಸ್ ಮಸಲ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಅದರಿಂದ ಮಂಡಿ ಮೇಲೆ ಲೋಡ್ ಕಮ್ಮಿ ಬೀಳುತ್ತೆ. ಕರೆಕ್ಟ್ ಪಾಸ್ಚರ್ ಅಡಾಪ್ಟ್ ಮಾಡೋದು, ಕೂತ್ಕೋಬೇಕಾದ್ರೆ ಕರೆಕ್ಟ್ ರೀತಿ ಕೂತ್ಕೊಳ್ಳೋದು, ಬಾಡಿ ವೇಟ್ ಕಮ್ಮಿ ಮಾಡೋದು, ಇವೆಲ್ಲ ಪ್ರಿವೆಂಟ್ ಮಾಡುತ್ತೆ. ಮತ್ತು ಯಾವುದೇ ಇಂಜುರಿ ಆದರೆ ಅದನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ಟ್ರೀಟ್ ಮಾಡೋದ್ರಿಂದ ಮುಂದೆ ಲೈಫಲ್ಲಿ ಆರ್ಥರೈಟಿಸ್ ಡೆವಲಪ್ ಆಗೋದು ಕಮ್ಮಿ ಆಗುತ್ತೆ. ಇನ್ನು ಹೆಚ್ಚು ಬಾರಿ ಅಂದ್ರೆ ಈ ಕೀಲ್ ನೋವು ಹೇಳಿದ್ರೆ, ಜಾಯಿಂಟ್ ಪೇನ್ ಹೇಳಿದ್ರೆ, ಏನೇ ಇದ್ರೂ ಕೂಡ ಹೆಚ್ಚಾಗಿ ದಿಢೀರಂತ ಡಾಕ್ಟರ್ ಹತ್ರ ಯಾರು ಹೋಗಲ್ಲ. ಕೆಲವೊಂದೊಂದು ಮಸಾಜು ಅಥವಾ ಒಂದು ಆಯಿಂಟ್ಮೆಂಟ್ ಹಚ್ಕೊಂಡಾಗ. ಸೊ ಈ ರೀತಿ ಬಿಟ್ಟಾಗ, ನೆಗ್ಲೆಕ್ಟ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತಾ? ಹೌದು, ನೆಗ್ಲೆಕ್ಟ್ ಮಾಡಿದಷ್ಟು ಜಾಸ್ತಿ. ಟೆಂಪ್ರರಿ ಮೆಜರ್ಸ್ ಇಂದ ಕಡಿಮೆ ಆಗ್ಬೋದು ಮಸಾಜ್ ಮಾಡಿದಾಗ, ಬಟ್ ಅದು ಕ್ರಾನಿಕ್ ಆಗಿಬಿಡುತ್ತೆ, ಅಂದ್ರೆ ಲಾಂಗ್ ಟರ್ಮ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇನ್ನು ಮುಂದೆ ಹೋಗಿ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಸಾಮಾನ್ಯವಾಗಿ ಈ ಆರ್ಥರೈಟಿಸ್ಗೆ ಏನೇನು ಚಿಕಿತ್ಸೆ ಇದೆ, ಯಾವ ರೀತಿಯ ಚಿಕಿತ್ಸೆಗಳಿರುತ್ತೆ? ಆರ್ಥರೈಟಿಸ್ನ ಟ್ರೀಟ್ ಮಾಡೋದಕ್ಕೆ ಬೇರೆ ಬೇರೆ ಥರದ ವಿಧಾನಗಳಿವೆ. ಅದನ್ನು ನಾವು 3 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಕನ್ಸರ್ವೇಟಿವ್ ಅಂತ ಹೇಳ್ತೀವಿ. ಫಸ್ಟ್ ಕನ್ಸರ್ವೇಟಿವ್ ಅಂದರೆ ಯಾವುದು ಶಸ್ತ್ರಚಿಕಿತ್ಸೆ ಅಥವಾ ಯಾವುದು ಇನ್ವೇಸಿವ್ ಪ್ರೊಸೀಜರ್ಸ್ ಇಲ್ಲದೆ. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ರೆಸ್ಟ್. ಸಾಮಾನ್ಯವಾಗಿ ಆರ್ಥರೈಟಿಸಲ್ಲಿ ರೆಸ್ಟ್ ಅಡ್ವೈಸ್ ಮಾಡ್ತೆ. ಇದರಿಂದನೇ ಸಾಕಷ್ಟು ನೋವಲ್ಲಿ ರಿಲೀಫ್ ಸಿಗುತ್ತೆ. ಇದಾದ ನಂತರ ನೋವು ನಿವಾರಕ ಔಷಧಿಗಳು, ಪೇನ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಬಟ್ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇದೆ. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಬಟ್ ಇದು ಶಾರ್ಟ್ ಟರ್ಮ್ ಬೇಸಿಸ್ ಅಲ್ಲಿ ತಗೋಬಹುದು. ಫೈನಲಿ ಫಿಸಿಯೋಥೆರಪಿ ಮಾಡಿಸ್ತಾರೆ. ಫಿಸಿಯೋಥೆರಪಿಯಿಂದ ನೋವು ಕಮ್ಮಿ ಆಗುತ್ತೆ, ಮಸಲ್ ಸ್ಟ್ರೆಂಥನಿಂಗ್ ಮಾಡಬಹುದು, ಗೇಟ್ ಟ್ರೈನಿಂಗ್ ಅಂದರೆ ನಡೆಯೋ ರೀತಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಬೋದು. ಇವೆಲ್ಲ ಕನ್ಸರ್ವೇಟಿವ್ ಆಪ್ಷನ್ಸ್ ಆಫ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಇನ್ವೇಸಿವ್ ಆಪ್ಷನ್ಸ್ ಅಂತ ಹೇಳ್ತೀವಿ. ಇನ್ವೇಸಿವ್ ಅಂದರೆ ಜಾಯಿಂಟ್ ಒಳಗಡೆ ಏನಾದರೂ ಇಂಜೆಕ್ಷನ್ ಕೊಡೋದು, ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಅಂತ ಕೊಡ್ತಾರೆ. 1 ಸರಿ ಅಥವಾ 2 ಸರಿ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ತಗೊಳ್ಳೋದು ಓಕೆ, ಬಟ್ ರಿಪೀಟೆಡ್ ಆಗಿ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ತಗೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಈಗೀಗ ವಿಸ್ಕೋ ಸಪ್ಲಿಮೆಂಟೇಷನ್ ಅಂತ ಬೇರೆ ಒಂದು ಪದ್ಧತಿ ಬಂದಿದೆ. ಇದರಲ್ಲಿ ಜಾಯಿಂಟ್ ಒಳಗಡೆ ಹೈಲ್ರಾನಿಕ್ ಆಸಿಡ್ ಇಂಜೆಕ್ಷನ್ಸ್ ಅಂತ ಕೊಡ್ತಾರೆ. ಇವೆಲ್ಲ ಇನ್ವೇಸಿವ್ ಆಪ್ಷನ್ಸ್ ಆಯಿತು. ಲಾಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಸರ್ಜಿಕಲ್ ಆಪ್ಷನ್ಸ್. ಸರ್ಜಿಕಲ್ ಆಪ್ಷನ್ಸ್ ಅಲ್ಲಿ ಆರ್ಥ್ರೋಸ್ಕೋಪಿ ಅಂತ ಮಾಡ್ತಾರೆ. ಆರ್ಥ್ರೋಸ್ಕೋಪಿ ಅಂದರೆ ಕೀ ಹೋಲ್ ಮೂಲಕ ಜಾಯಿಂಟ್ ಒಳಗಡೆ ಕಾರ್ಟಿಲೇಜ್ ತುಂಡನ್ನು ಕ್ಲೀನ್ ಮಾಡೋದು, ಜಾಯಿಂಟ್ ಡೆಬ್ರಿನ ಕ್ಲೀನ್ ಮಾಡೋದು. ಲೇಟೆಸ್ಟ್ ಮೆಡಿಕಲ್ ಲಿಟ್ರೇಚರ್ ಪ್ರಕಾರ ಇದೂ ಪ್ರೂವ್ ಆಗಿದೆ, ಆರ್ಥ್ರೋಸ್ಕೋಪಿ ಆರ್ಥರೈಟಿಸಲ್ಲಿ ಜಾಸ್ತಿ ಬೆನಿಫಿಟ್ ಇಲ್ಲ ಅಂತ. ನೆಕ್ಸ್ಟ್ ಸರ್ಜರಿ ಬಂದ್ಬಿಟ್ಟು ಹೈ ಟಿಬಿಯಲ್ ಆಸ್ಟಿಯೋಟಮಿ ಅಂತ ಹೇಳ್ತೀವಿ. ಮೂಳೆ ಬೆಂಡ್ ಆದಾಗ ಅದನ್ನು ಸ್ಟ್ರೇಟ್ ಮಾಡೋದಕ್ಕೆ ಇದೊಂದು ಸರ್ಜರಿ. ಫೈನಲಿ ಆರ್ಥರೈಟಿಸಲ್ಲಿ ಅಕ್ಸೆಪ್ಟೆಡ್ ಫಾರ್ಮ್ ಆಫ್ ಸರ್ಜರಿ ಬಂದ್ಬಿಟ್ಟು ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ. ಇದು ಲಾಸ್ಟ್ ಆಪ್ಷನ್ ಆರ್ಥರೈಟಿಸಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀವಿ. ಜೊತೆಗೆ ಸಂಧಿವಾತಕ್ಕೆ ಮತ್ತೊಂದು ವಿಶೇಷ ಚಿಕಿತ್ಸೆ ಕೂಡ ಇದೆ, ಅದರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ವಿರಾಮ.